ಅತ್ತೆ, ಆ, ಅದು ಅದು ಅತ್ತೆ, ಅದೇ ಒಡವೆ ಕೆಂಪಿಗೆ ಯಾರು ಕೊಟ್ಟಿದ್ದು ನಮ್ಮ ಮನೆಯಾಗಿರೋ ಗಂಡಸರು ಅಂತ ಹೇಳ್ಬಿಟ್ಟು ಗೊತ್ತಾಯ್ತಾ ಅತ್ತೆ? ಇಲ್ಲ ಕಣವ, ಆ ಕೆಂಪಿ ಇನ್ನೂ ಯಾಕೋ ಬಂದೇ ಇಲ್ಲ. ಬಂದ್ಬಿಟ್ಟು ಕೇಳ್ತಾಳೆ ಒಡವೆ ವಿಚಾರಕ್ಕೆ ಅಂತ ಅನ್ಕೊಂಡೆ. ಯಾಕೆ ಬಂದು ಕೇಳಿಲ್ವೋ ನಾ ಕಾಣೆ. ಬಂದು ಕೇಳಿದ್ರೆ ಉತ್ತರ ಕೊಡನಿ ಅಂತ ಸುಮ್ಮನಾದೆ. ನಮ್ಮ ಒಡವೆ ನಮಗೆ ಸಿಕ್ಕೈತಲ್ಲ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ವಿಚಾರ ಮಾಡಬೇಕು. ಮಾಡ್ತೀನಿ ಯಾಕವ? ಏನೂ ಇಲ್ಲತ್ತೆ, ನಮ್ಮ ಯಜಮಾನ್ರೇನಾರ ಕೊಟ್ಬಿಟ್ಟವ್ರ ಅಂತ ಹೇಳ್ಬಿಟ್ಟು ಯಾಕೋ ಒಳಗೆ ಭಯವಾಯ್ತದೆ, ಒಳಗೆ ಬೇಜಾರಾಯ್ತದೆ ಕಣತ್ತೆ. ಮನಸ್ಸು ನೆಮ್ಮದಿನೇ ಇಲ್ಲ. ಯಾರು ಕೊಟ್ಟರು ಅವಳಿಗೆ ಅಂತ ಗೊತ್ತಾಗಿದ್ರೆ ಹೊಸಿ ನೆಮ್ಮದಿ ಇರೋದೇನೋ. ನನಗೆ ಕುಂತ್ಕೊಂಡ್ರು ನಿಂತ್ಕೊಂಡ್ರು ನನಗಂತೂ ಬರೀ ಅದೇನೇ ನೆನಪಾಯ್ತದೆ ಕಣತ್ತೆ. ಮನೆ ಕೆಲಸ ಮಾಡೋಕ್ಕೂ ಮನ್ಸು ಬರ್ತಿಲ್ಲ ಕಣತ್ತೆ. ಎಲ್ಲರೂ ನನ್ನ ವಾರಗಿತ್ತರ ಮುಂದೆ ಹೇಳಿದ್ರೆ ಎಲ್ಲರೂ ಆಡ್ಕೋತಾರೆ ನನ್ನ ಗಂಡು ನನ್ನ ಅಂತ ಹೇಳ್ಬಿಟ್ಟು ಯಾರಿಗೂ ಹೇಳ್ತಿದ್ದಂಗೆ ಬಂದು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಕಣತ್ತೆ. ಅತ್ತೆ, ದಯವಿಟ್ಟು ಹೆಂಗನ ಮಾಡ್ಬಿಟ್ಟು ನನ್ನ ಒಡವೆಯ ಅಲ್ಲ, ಮನೆ ಒಡವೆಯ ಯಾರು ಕೊಟ್ಟಿದ್ದ ಕೆಂಪಿಗೆ ಅಂತ ಗೊತ್ತಾಗಂಗೆ ಮಾಡಿ ಅತ್ತೆ. ಸರಿ ಆಯಿತು ಬಿಡಮ್ಮ, ಇನ್ನೇನು ಯೋಚನೆ ಮಾಡಬೇಡ. ಅರ್ಥ ಆಯ್ತದೆ. ನನಗೂ ಅರ್ಥ ಆಯ್ತದೆ. ನನಗೂ ಐತಿ ಅನುಮಾನ. ನನಗೆ ಹೋಗ್ಬಿಟ್ಟು ಹೆಂಗೋ ಕೇಳ್ತೀನಿ ಬಿಡು, ಯೋಚನೆ ಮಾಡಬೇಡ. ಹಂಗೇನಿಯ ನನ್ನ ಮಕ್ಳ ಮೇಲೆಲ್ಲ ನನಗೆ ಸ್ಯಾನೆ ನಂಬಿಕೆ ಐತೆ. ನನ್ನ ಮಕ್ಳ ಮೇಲೆ ಸರಿನೇ. ನನ್ನ ಮಕ್ಳು ಏನು ಅಂತ ನನಗೆ ಏನು ಸಣ್ಣದಾಗ ಗೊತ್ತು. ನಾನು ಎಲ್ಲ ಮನೆಗಂತೂ ಒಳ್ಳೆ ಸಸ್ಯಗಳನ್ನೆಲ್ಲ ತಗೊಂಬಿಟ್ಟು ಬಂದಿದ್ದೀನಿ ಅಂತ ನಂಗೆ ನಂಬಿಕೆ ಐತೆ. ನೋಡೋಣ ಏನಾಯ್ತದೋ. ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ನಾನು ನೋಡ್ಕೊತೀನಿ. ನೀನು ಆಯ್ಡು. ಸರಿ ಅತ್ತೆ, ಆಯಿತು. ಆ ಕೆಂಪಿ ವಿಷಯವಾಗಿ ನಮ್ಮ ಮನೆಗೆಲ್ಲನೂ ಭಾಳ ಬೇಜಾರು ಮಾಡ್ಕೊಬಿಟ್ಟವ್ರೆ ಎಲ್ರೂ. ಥು, ಯಾಕೆ ಹಿಂಗಾಯ್ತು ಅಂತಲೇ ಗೊತ್ತಾಯ್ತಿಲ್ಲ. ಮನಸ್ಸಿಲ್ಲ ಯಾರಿಗೂ ನೆಮ್ಮದಿಯಾಗಿರೋಕ್ಕೆ. ಎಲ್ಲರ ಮನಸ್ಸು ಒಡೆದೋಗಿ ಕುಂತೈತಿ. ಏನು ಮಾಡಬೇಕು ಅಂತ ಎಲ್ಲರೂ ಯೋಚನೆ ಮಾಡೋದೇನೇ. ಏನು ಮಾಡಬೇಕು ಯಾರು ಕದ್ದವ್ರೆ ಅಂತ ಹೇಳ್ಬಿಟ್ಟು ಇದಕ್ಕೆ ಇವತ್ತೇ ಒಂದು ಫುಲ್ ಸ್ಟಾಪ್ ಹಾಕ್ಬೇಕಿರು. ಪದ್ದು ಪದ್ದು ನಮ್ಮ ಮನೆಯಾಗೆ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಇರೋಳು ಅಂದರೆ ಈ ಪದ್ದು ಒಬ್ಳೇನೇನಿಯ. ಇವಳನ್ನ ಬಿಟ್ರೆ ಇನ್ನ ಯಾರು ನೆಮ್ಮದಿಯಾಗಿ ಉಣ್ಕೊಂಡು ತಿನ್ಕೊಂಡವ್ರೇನೋರೇನೇ ಇಲ್ಲ. ಎಲ್ಲರೂ ಒದ್ದಾಡ್ಕೊಂತ ಇರೋರೇನಿಯ. ಇವಳು ಒಬ್ಳನ್ನ ನೆಮ್ಮದಿಗಳಲ್ಲ, ಇವಳನ್ನೇ ಕರ್ಕೊಂಡು ಹೋಯ್ತೀನಿ ಇರು. ಪದ್ದು, ಅತ್ತೆ ಬಂದೆ. ಹೇಳತ್ತೆ ನೋಡ್ಬೋದು. ಮನೆಯಾಗೆಲ್ಲನೂ ಆ ಸರ ಇದಾದಾಗಿಂದ ಸಿಕ್ದಾಗಿಂದನೂ ಎಲ್ಲರೂ ಮನೆಯಾಗೆಲ್ಲ ಸ್ಯಾನೆ ಬೇಜಾರು ಮಾಡ್ಕೊಬಿಟ್ಟವ್ರೆ. ಯಾರು ಕದ್ದವ್ರೆ, ಏನು ಮಾಡವ್ರೆ, ಏನು ಗೊತ್ತಾಯ್ತಿಲ್ವಲ್ಲ. ಅದಕ್ಕೆ ನಿನಗೆ ಮನೆಯಾಗೆಲ್ಲನೂ ಗಂಡುಗಳ ಮೇಲೆ ಅನುಮಾನ ಪಟ್ಕೊಂಡು ಬ್ಯಾರೆ ಯಾಕೆ ನನ್ನಿಂದನೂ ಬರೀ ಅನುಮಾನ ಪಟ್ಕೊಂಡೇನೇ ಇದು ಮಾಡ್ತಾ ಇದ್ದೀವಿ. ನನ್ನಿಂದನೂ ಸೇರೇನೇ ಹೇಳ್ತಾ ಇವನಿ. ಅದಕ್ಕೆ ಇವಾಗ ಇದು ಎಲ್ಲನೂ ಯಾಕೆ ಆ ಕ್ಯಾಂಪಿ ಅಂತೂ ಮಂತಕ್ಕೆ ಬರಲಿಲ್ಲ. ಈ ಬಾನು ಹೇಳ್ಬಿಟ್ಟು ಹೋದವಳು ಅವಳು ಏನು ಬಂದು ಹೇಳಲಿಲ್ಲ. ಒಂದು ಹೆಜ್ಜೆ ನಾವೇ ಹೋಗ್ಬಿಟ್ಟದಾಗೆ ಆ ಕೆಂಪಿ ಹತ್ರ ಕೇಳ್ಕೊಂಬಿಟ್ಟು ಬರೋದು ಎಷ್ಟೋ ವಾಸಿ ಅಂತ ಅನ್ನಿಸ್ತದೆ. ಸರಿ ಅತ್ತೆ, ಆದ್ರೆ ಏನಂತೆ ಹೋಗ್ಬಿಟ್ಟು ಕೇಳ್ಕೊಂಬಿಟ್ಟು ಬರೋನಿ. ಮನೆಯಾಗ ಯಾರಿಗೂ ನೆಮ್ಮದಿ ಇಲ್ಲ ಅಂದ್ರೆ ಪಾಪ ಎಲ್ರಿಗೂ ನೆಮ್ಮದಿ ಸಿಗ್ತದೆ ಅಂತ ಹೇಳಿದ್ರೆ ಹೋಗಿ ಕೇಳ್ಕೊಂಬಿಟ್ಟು ಬರೋದ್ರ ತೆಪ್ಪೇನತ್ತೆ ಐತೆ. ಬರ್ರಿ ಹೋಗಿ ಕೇಳ್ಕೊಂಬಿಟ್ಟು ಬರೋಣ. ಅಲ್ಲ, ನಮ್ಮ ಗಂಡುಗಳ ಮೇಲೆ ನಮಗೆ ನಂಬಿಕೆ ಇರಬೇಕು. ನಂಬಿಕೆ ಇಲ್ಲ ಅಂತಂದ್ರೆ ಹಿಂಗೆ ಏನೇ ಆಗೋದು. ಸರಿ ನಡೀರಿ ಅತ್ತೆ, ಹೋಗಿ ಕೇಳ್ಕೊಂಬಿಟ್ಟು ಬರೋಣ. ಸರಿ ಕಣವ, ಬಾ ಹೋಗೋಣ. ಕೆಂಪಿ 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 ಯಾರು? ಬರ್ರಿ. ಓ ಜೇಕ, ಬಾ ಜೇಕ, ಕುಂತ್ಕ ಬಾ. ಏನ್ ಸಮಾಚಾರ? ಇಲ್ಲಿ ಗಂಟನೂ ಹುಡಿಕೊಂಡು ಇಲ್ಲಿ ಗಂಟ ಬಂದ್ಬಿಟ್ಟಿದ್ದೀಗಲ್ಲ. ಕುಂತ್ಕ ಬಾಕ, ಕಾಪಿ ಇಕ್ತೀನಿ, ಕುಂತ್ಕ ಬಾ. ಅಲ್ಲ, ಒಡವೆ ಕಿತ್ಕೊಂಡ್ಮೇಲೆ ನೀನೇನಿಯ ಬತ್ತೀಯ ಅಂತ ಹೇಳ್ಬಿಟ್ಟು ಅನ್ಕೊಂಡೆ. ನೀನೇನಿಯ ಬತ್ತಿಗ ಕೇಳಕ್ಕೆ ಯಾಕೆ ಒಡವೆ ಕಿತ್ಕೊಂಡ್ರಿ ಅಂತ ಹೇಳ್ಬಿಟ್ಟು ಕೇಳಕ್ ಬತ್ತೀಯ ಅಂತ ಅನ್ಕೊಂಡ್ರೆ ನೀನೇನೆ ಮಂತ ಕೇಳಕ್ಕೆ ಏನೇ ಬರಲಿಲ್ಲ, ಏನು ಬರಲಿಲ್ವಲ್ಲ. ಏನು ವಿಷಯ ಇರೋದನ್ನ ಡೈರೆಕ್ಟಾಗಿ ಏನೇ ಕೇಳ್ತಾ ಇವನಿ. ಹಿಂದು ಮುಂದೆ ಕೇಳಿ ಹಿಂದು ಮುಂದೆ ಮಾತಾಡೋ ಅಭ್ಯಾಸ ನಮ್ಗೇನೂ ಇಲ್ಲ ನೋಡು. ಇರೋದನ್ನ ಇದ್ದಂಗೆ ಏನೇ ನೀನು ಹೇಳ್ಬಿಡು. ಕಾಸಿನ ಸರ್ವ ಅಂದರೆ ನಮ್ಮ ಮನೆ ಒಡವೆಯ ನಿಂಗೆ ತಂದ್ಬಿಟ್ಟು ನಮ್ಮ ಮನೆಯಾಗೆ 4 ಜನ ಗಂಡಸರವರೆಲ್ಲ ನನ್ನ ಗಂಡನಿಂದ ಸೇರ್ಬಿಟ್ಟು ಕ್ಯಾಂಪಿ ಸುಳ್ಳು ಬಳ್ಳು ಹೇಳಕ್ಕೆ ಬರ್ಬೇಡ ನನ್ನ ತಾಗೆ, ಸರಿನೇ? ಅದೇನು ಎತ್ತ ಯಾರು ಕೊಟ್ಟರು ಅದೆಲ್ಲವೇ ನಂಗೆ ಗೊತ್ತಾಗಬೇಕು. ನಮ್ಮ ಮನೆ ಗಂಡಸ್ರನಾಗೆ ಯಾರು ಬಂದ್ಬಿಟ್ಟು ಕೊಟ್ಟರು ನಾನು ಒಡವೆ ನಾನು ಒಡವೆ ಇಸ್ಕೊಂಬಿಟ್ಟು ಕಳ್ಸಿದ್ನಲ್ಲ ಬಾನು ಹತ್ರ. ಇಸ್ಕೊಂಡು ಕಳ್ಸಿದ್ಮೇಲೂ ನೀನು ಯಾಕೆ ಬರಲಿಲ್ಲ ಮಂತ ಕೇಳೋಕ್ಕೆ? ಅಯ್ಯೋ ಅಕ್ಕ, ನಾನು ಇಷ್ಟು ದಿನ ಊರಾಗಿರ್ಲಿಲ್ಲ. ಇವಾಗ ಇನ್ನು ಊರಿಂದ ಬಂದು ಬ್ಯಾಗ್ ಒಳಗಡೆ ಕಿಕ್ತಾ ಇದ್ದೆ. ನೀವು ಕ್ಯಾಂಪಿ ಅಂತ ಅನ್ಕೊಂಡು ಬಂದ್ರಿ. ಇದೇನಕ್ಕ ಒಳ್ಳೆ ಸಂದ ಕೇಳ್ತಿರಲ್ಲ ನೀವು. ನಾನೇನೋ ದೊಡ್ಡದಾಗೇನೋ ಇದು ಮಾಡ್ಬಿಟ್ಟಿದ್ದೀನಿ. ನಿಮ್ಮ ಮನೆ ಗಂಡಸರು ನನಗೆ ಯಾಕಾಗ ತಂದ್ಬಿಟ್ಟು ಒಡವೆಯ ಕೊಡ್ತಾರೆ? ಪ್ರಕಾಶ ಕಣಕ ನಾನು ಕೊಟ್ಟಿರೋದು, ಪ್ರಕಾಶ್ ಅಂತ ನಾನು ಇಸ್ಕೊಂಡಿರೋದು. ಇದು ಒಳ್ಳೆ ಸಂದಕ್ಕೆ ಇದು ಮಾಡ್ತಿದ್ರಲ್ಲಕ್ಕ ನೀವು. ನನ್ನ ಮೇಲೆ ಏನು ಅನುಮಾನ ಪಟ್ಟಿವೆ? ನಾನೇ ಕದ್ಕೊಂಡ್ಬಿಟ್ಟು ಬರಲ್ಲ. ಇಲ್ಲ ನಾನು ಯಾರನ್ನಾರು ಬುಟ್ಟಿಗೆ ಹಾಕೋಬಿಟ್ಟು ನಾನು ಒಡವೆ ತಗೊಬಿಟ್ಟು ಬೈಕೊಳ್ಳೋ ಅಂತ ಅವಶ್ಯಕತೆ ನನಗೇನೈತೆ? ನೋಡಿ, ಅದೆಲ್ಲ ನನ್ನ ಹತ್ರ ಇದು ಅನುಮಾನ ಪಡಕ್ಕೆ ಬರಬೇಡಿ. ನನಗೆ ಗೊತ್ತು ನಾನು ಏನು, ನನ್ನ ಅತ್ತ ಅಂತ ನನಗೆ ಭಾಳ ಸಂದ ಗೊತ್ತು. ನಾನು ತೆಪ್ಪು ಕೆಲಸ ಎಲ್ಲ ಮಾಡೋ ಅಂತವಳಲ್ಲ ನಾನು. ನೀವು ನನ್ನ ಬಗ್ಗೆ ಇಷ್ಟೊಂದೆಲ್ಲ ಅನುಮಾನ ಪಟ್ಬಿಟ್ರೆ ಹೆಂಗೆ? ಪ್ರಕಾಶನ ಆ ಪ್ರಕಾಶ ಯಾಕೆ ತಂದು ಹಿಂಗೆ ಕೊಡ್ತಾನೆ? ಆ ಪ್ರಕಾಶಂಗೆ ಎಲ್ಲಿತ್ತಂತೆ ಒಡವೆ ಪಡವೆ ಎಲ್ಲನೂ ಕೇಳ್ಬೇಕು ತಾನೆ ನೀನು. ಅವನು ತಂದು ಕೊಟ್ಟಿದ್ರೆ ಹೆಂಗೆ ಕೊಟ್ಟ?
ಅವ್ನು ನಮ್ಮನೆಗೆ ಬರೋನೇ ಅಲ್ವೇ, ನಮ್ಮ ಮನೆಯಾಗ ಇಲ್ಲಿ ಗಂಟ ಬಂದೇ ಇಲ್ವೇ? ಅವ್ನು ಮತ್ತೆ ಹೆಂಗೆ ನಮ್ಮನೆ ಸರ್ವ ತಂದ್ಬಿಟ್ಟು ನೀನು ಕೊಡಕ್ಕಾಯ್ತದೆ? ಏನೋ ಅದೆಲ್ಲನೂ ನನಗಂತೂ ಗೊತ್ತಿಲ್ಲ ಕಣಮ್ಮ, ನಂಗಂತೂ ಅದೇನೋ ಎತ್ತೋ ಏನೋ ನನಗಂತೂ ಗೊತ್ತಿಲ್ಲ. ನನಗೆ ಅವನೇನೇ ತಂದು ಕೊಟ್ಟಿದ್ದು, ನನ್ನ ಬರ್ತಡೇ ಇತ್ತಲ್ಲ ಆವಾಗ ತಗೊಳಮಿ ಸರ್ವ ಅಂತೇಳ್ಬಿಟ್ಟು ತಂದ್ಬಿಟ್ಟು ಕೊಟ್ಟ. ನೀವು ಏನಿದ್ರು ಅವನ್ನೇ ಹೋಗಿ ಕೇಳಿ. ನನಗೇನು ಗೊತ್ತು ನೋಡಿ, ಅದು ನನ್ನ ಒಡವೆ, ನನಗೆ ಅವ್ನು ಕೊಟ್ಟಿರೋ ಒಡವೆ. ದಯವಿಟ್ಟು ಕಣ ಜೇಕ, ನನ್ನ ಒಡವೆ ನನಗೆ ವಾಪಸ್ ಕೊಟ್ಬಿಡಿ. ನಿಮ್ಮ ಮನೆ ಗಂಡಸರು ಯಾರೂ ತಂದ್ಬಿಟ್ಟು ಏನು ಕೊಟ್ಟಿಲ್ಲ ಅಲ್ಲಿ ನಮಗಂತೂ, ಸರಿನೇ? ಅವನಿವತ್ತು ಬೆಂಗಳೂರಿಗೆ ಡ್ರೈವಿಂಗ್ ಕೆಲಸಕ್ಕೆ ಹೋಗವ್ನಿ, ನಾಳೆ ನಾಡಿದ್ರಾಗ ಬರ್ತಾನೆ, ನಾಳೆನೇ ಬರ್ತಾನೆ ಅನ್ನಿಸ್ತದೆ. ನೀವೇ ಹೋಗ್ಬಿಟ್ಟು ಅವನೇನೇ ಕೇಳಿ ವಿಚಾರ ಮಾಡಿ. ಅವನೇನೇ ಎಲ್ಲ ವಿಷಯನೂ ಹೇಳ್ತಾನೆ. ಅದು ಬಿಟ್ಬಿಟ್ಟು ಇಲ್ಲಿ ನಮ್ಮ ಹತ್ರ ಬಂದ್ಬಿಟ್ಟು ನೀವು ನನ್ನ ಗಂಡ ಕೊಟ್ಟನ ಇವಳು ಗಂಡ ಕೊಟ್ಟನ ಅಂತ ಕೇಳಿದ್ರೆ ನಮ್ಗೆ ಹೆಂಗಾಯ್ತದೆ ಹೇಳಿ ಒಂಥರ? ಲೇ ಬಾನು, ನಿಂಗೆ ಒಡವೆ ಕೊಟ್ಟಿದ್ದೇನೆ ತೆಪ್ಪಾಯ್ತು, ಕೊಡು 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 ಇಸ್ಕೊಂಡು ಹಾಕೊಂಡು ಹೋಯ್ತೀನಿ. ಎಲ್ಲರೂ ನಾನು ಆಡ್ಕೊತಾರೆ ಕೊಡು ಕೊಡು ಅಂತ ಹೇಳ್ಬಿಟ್ಟು ಇಸ್ಕೊಂಡ್ಬಿಟ್ಟು ಏನು ಆಟ ಆಡ್ಬಿಟ್ಟಲ್ಲ ನೀನಂತೂ. ಆಹಾ ನಾನು ಹೇಳ್ದೆ ತಾನೇ ವಾಪಸ್ ಕೊಟ್ಬಿಡ್ಬೇಕು ನಾನು ಒಡವೆ ತಂದ್ಬಿಟ್ಟು ಅಂತ ಹೇಳ್ಬಿಟ್ಟು. ನಿನ್ನಿಂದನೇ ನೀನು ನೋಡು ಇವಾಗ ಎಲ್ಲರ ತಗೋ ಅನ್ನಿಸ್ಕೊಳ್ಳೋ ಗತಿ ಬಂದೈತೆ. ಲೇ ನೀನು ಫಸ್ಟ್ ನಾನು ಗಾಳಿ ಬಿಡಿಸ್ಬೇಕು ಬಾರಿ ನಿನಗೆ. ನನಗೆ ಯಾರನ್ನ ಕೊಡ್ತಾರೆ ಅದನ್ನೆಲ್ಲ ಊರಿಗೆಲ್ಲ ಹೇಳ್ಕೊಂಬಿಟ್ಟು ಬಂದಿ ನೀನು. ಅವ್ರು ಕೊಟ್ಟವ್ರು ಇವ್ರು ಕೊಟ್ಟವ್ರೆ ಕಂಡೆ ಮಾಡಿದೆ ಅಂತ ಹೇಳ್ಬಿಟ್ಟು ನಿನಗೂ ಗಿಬೇಕು ಬಾನು. ಫಸ್ಟು ಇನ್ನೊಂದು ಕಿತ್ತ ಬಾ ಒಡವೆ ಗಿಡವೆ ಬೇಕು ಅಂತ ಹೇಳ್ಬಿಟ್ಟು. ಓಕ ನಮ್ದಕ್ಕೆ ಗೊತ್ತಾಗ್ಲಿಲ್ಲ, ಇವ್ರದಕ್ಕೆ ಕೇಳಿದಕ್ಕೆ ನಮ್ದಕ್ಕೆ ಕೊಟ್ಟಿದ್ದು ಅಷ್ಟೇ. ಇವ್ರದಕ್ಕೆ ಒಡವೆನಂತೆ, ನಮ್ದಕ್ಕೆ ಎಲ್ಲಿಂದ ತರೋದು? ನಮ್ದಕ್ಕೆ ಕೇಳಿದಕ್ಕೆ ಇವ್ರದಕ್ಕೆ ಕೊಟ್ಟೆ. ಅದು ನೀನು ಯಾಕೆ ಕೊಟ್ಟೆ ಅಂತ ಹೇಳ್ಬಿಟ್ಟು ನೀನು ನನ್ನ ಕೇಳ್ಕೊಟ್ಟ ಜೇಕ? ಅದೆಲ್ಲ ನನಗೆ ಗೊತ್ತಿಲ್ಲ ಕಣ ಜೇಕ, ನನ್ನ ಒಡವೆ ನನಗೆ ಕೊಟ್ಬಿಡು. ನಿಂದು ಏನ ಇದ್ರೆ ಹೋಗ್ಬಿಟ್ಟು ಆ ಪ್ರಕಾಶನ್ ಕೇಳ್ಕೊ ಹೋಗು, ಅವನೇನೇ ಹೇಳ್ತಾನೆ ಎಲ್ಲಿಂದ ಬಂದು ಒಡವೆ ಅಂತ. ಇವಾಗ ಅವನೇನ ಬಂದ್ಬಿಟ್ಟು ನನ್ನನ್ನು ಕೇಳಿದ್ರೆ ನಾನು ಏನಂತ ಹೇಳ್ಬೇಕು? ನೀನೇ ಹೇಳು ನೋಡು. ಅದು ಹ್ಯಾಂಗೆ ಹೋಯ್ತಾ ಒಡವೆ ಗೊತ್ತಿಲ್ಲ. ಅವ್ನು ಪ್ರಕಾಶ ಕದ್ಯ ಅಂತನಲ್ಲ, ಅವನು ಭಾಳ ಒಳ್ಳೆಯ ಕಷ್ಟದಾರಿ ಅವನು. ನೀವೇಂಗೆ ಒಂದು ಕಿತ ಯೋಚನೆ ಮಾಡಿ ನೋಡಿ, ನಿಮ್ಮ ಮನೆಗೆ ನೀವು ಯಾರನ್ನ ತಂದು ಕೊಟ್ಟವ್ರೆ ಅಂತ. ನನ್ನ ಕೈಗಂತೂ ಯಾವನೂ ತಂದು ಕೊಟ್ಟಿಲ್ಲ. ನಿಮ್ಮ ಮನೆಯವ್ರ ಹತ್ರ ವ್ಯವಹಾರ ಇಕ್ಕಳ ಅಂತ ಅಗತ್ಯನೂ ನನಗಿಲ್ಲ. ಇದೆ ಅಂದ್ರೆ ಪದ್ದಿ, ಒಂದ್ ಸಮಸ್ಯೆ ಹೋಯ್ತದೆ, ಒಂದ್ ಸಮಸ್ಯೆ ತಗ್ಲಾಕೈತದೆ. ಈ ಸಮಸ್ಯೆ ಹೋಯ್ತದೆ, ಇನ್ನೊಂದ್ ಸಮಸ್ಯೆ ತಗ್ಲಾಕಂತದೆ. ನನಗೆ ಯಾಕೋ ನಮ್ಮ ಮನೆಯಾಗ ನೆಮ್ಮದಿನೇ ಇಲ್ಲ ಅಂತ ಅನ್ನಿಸ್ತದ ಕಣ್ಪದ್ದಿ. ಅಲ್ಲ ಪ್ರಕಾಶ್ ಅಂತಕ್ಕೆ ಯಾಕೆ ಒಡವೆ ಹೋಯ್ತು ಅಂತ ಇಷ್ಟು ದಿನ ಮನೆಗಿರೋ ಗಂಡಸ್ರ ಮೇಲೆಲ್ಲ ಅನುಮಾನ ಪಟ್ಕೊಂಡು ಹಿಂಗೆ ಮಾಡಿದ್ದಾಯ್ತು. ಈಗ ಹುಡುಗಿನ ಹೇಳ್ತಾಯ್ತಲ್ಲ ಕ್ಯಾಂಪಿನೇನಿಯ, ನಾನು ನೋಡಿಲ್ಲ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಇನ್ನೊಬ್ರನ್ನ ಹೋಗ್ಬಿಟ್ಟು ಕೇಳಿ ಮಾಡಿ ಅದೆಲ್ಲ ಏನೈತೆ ಅಲ್ಲ. ಅವ್ನು ನೋಡಿ ಅವ್ನು ಪ್ರಕಾಶ್ ನಾಳೆಗೆ ಗೊತ್ತಂತೆ, ಅವ್ನ ತಗೇನಿಯ ಮಾತಾಡನಿ. ಈ ಹುಡುಗಿ ತಗಿನಿ ಏನು ಕೇಳೋದಿನ? ಅದೇನು ನಮ್ಮ ಮನೆಯಾಗ ಏನು ನಡೀತದೋ ಒಂದು ಗೊತ್ತಾಗಿಲ್ಲ. ಅವು ನಮ್ಮಂತಾಗ ಬಂದ್ಬಿಟ್ಟು ಕಳ್ತನ ಮಾಡ್ಕೊಂಡು ಹೋಯ್ತಾನೆ ನಂಗೆ ನಂಬಕ್ಕೆ ಹಾಕಿಲ್ಲ. ಬದಿ ನಂಗೆ ಯಾಕೆ ಅನ್ನಿಸ್ತೈತೆ, ಪ್ರಕಾಶನೂ ನಿನ್ನ ಗಂಡ ಇಬ್ರು ಸ್ಯಾನೆ ಕ್ಲೋಜು ಫ್ರೆಂಡ್ಸು ಇಬ್ರು. ನಾ ಕಂಡಂಗೆ ಜೊತೆಯಾಗೇನಿಯೇ ಓಡಾಡ್ಕೊಂಡು ಜೊತೆಯಾಗೇನಿಯೇ ಇದ್ರು. ಏನಾರ ಅವ್ನು ಪ್ರಕಾಶ ಏನಾರ ಕೇಳಿರ್ತಾನೆ, ಹಿಂಗೆ ಕಷ್ಟ ಐತೆ ನಮ್ಮ ಹುಡುಗಿ ಕೊಡಬೇಕು ಹಂಗೆ ಹಿಂಗೆ ಅಂತ ಏನಾರ ಕೇಳಿದ್ರೆ, ನಿನ್ನ ಗಂಡ ಮೊದಲೇ ದಾನ ವೀರ ಶೂರ ಕರ್ಣ ನಿನ್ನ ಗಂಡ ಹಂಗೇನಿಯೇ ದಾರೆ ಕೊಟ್ಬಿಟ್ಟಿರ್ತಾನೆ, ಎತ್ಕೊಂಡು ಹೋಗಲ್ಲ ಅತ್ತಾಗೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನಿನ್ನ ರೂಮಾಗ ಇದ್ದಿದ್ದು ಒಡವೆ ತಾನೆ, ನಿನ್ನ ರೂಮಾಗ ಇದ್ದಿದ್ದು ಮತ್ತೆ ಕಾಣೆ ಆಗೈತೆ ಅಂದ್ರೆ ನನಗೇನು ನಿನ್ನ ಗಂಡನೇ ಕೊಟ್ಟಿರ್ತಾನೆ ಅಂತ. ಅತ್ತೆ ನನ್ನ ಗಂಡ ಶ್ರೀರಾಮಚಂದ್ರನೇ. ಶ್ರೀರಾಮಚಂದ್ರ ಬ್ಯಾರೆ ಹುಡುಗರಿಂದ ಹೋಗಲ್ಲ, ಆದ್ರೆ ಹುಡುಗರಿಂದ ಹೋಗ್ಬೋದಲ್ವೇ? ಹುಡುಗರು ಕೊಟ್ಟು ಕೊಡ್ಬೋದಲ್ವೇ? ಅಯ್ಯೋ ಅತ್ತೆ, ನನಗೆ ಗಂಡ ನನಗೇನು ಅನ್ಯಾಯ ಮಾಡ್ಬಿಟ್ಟ ಕಣತ್ತೆ. ಹೂ ಕಣತ್ತೆ, ನಮ್ಮ ರೂಮಾಗ ಇನ್ನು ಯಾರತ್ತೆ ಬರ್ತಾರೆ? ಕಳ್ಳನ ಮಗನೇನಿಯೇ ಕದ್ದಿರೋದು ಕಣತ್ತೆ, ನನಗೆ ಗೊತ್ತು. ನನ್ನ ಒಡವೆ ಎಲ್ಲ ಹೋಯ್ತು ಯಪ್ಪ, ನನ್ನ ಒಡವೆ ಹಾಳಾಗೋಯ್ತು. ಇನ್ನು ನನ್ನ ಒಡವೆನ ಹೆಂಗಪ್ಪೋ ತಗೊಬಿಟ್ಟು ಬರೋದು? ಇವಳು ನೋಡಿದೆ ಅವನು ಪ್ರಕಾಶ ಕೊಟ್ಟ, ಪ್ರಕಾಶಂಗೆ ನನ್ನ ಗಂಡನೇನಿಯೇ ಕೊಟ್ಟಿರ್ತಾನೆ. ಅತ್ತೆ ನನಗೆ ಗೊತ್ತು, ನನ್ನ ಗಂಡನೇ ಕಳ್ಳ ಅಂತ ಅನ್ನಿಸ್ತೈತೆ. ನಾನಂತೂ ಇರೋಕ್ಕಿಲ್ಲ ಅತ್ತೆ, ನಾನಂತೂ ಡೈವರ್ಸ್ ಕೊಟ್ಬಿಟ್ಟು ಹೊಂಟೋಗ್ಬಿಡ್ತೀನಿ. ಒಡವೆ ಎಲ್ಲ ಕಳ್ತನ ಮಾಡ್ದೋನು ಇವತ್ತು, ನಾಳೆ ಇನ್ನೇನೇನು ಕಳ್ತನ ಮಾಡ್ತಾನೆ ಯಾರಿಗೆ ಗೊತ್ತತ್ತೆ? ಇಂಥ ಜೊತೆ ಭಾಳ ಕತೆ ಆಯ್ತದ ಅತ್ತೆ. ಯವ್ವ ಬುದ್ಧಿ, ನಿಂಗೆ ಏನು ತಾಳ್ಮೆ ಗಿಳ್ಮೇನದು ಏನೂ ಇಲ್ಲ ನಿಂಗೆ. ಹೇಳಿದ ತಕ್ಷಣ ಆಯ್ತು ಆಯ್ತು ಅಂತ ಹೇಳ್ಬಿಟ್ಟು ಎಲ್ಲ ನಂಬಿಡಕ್ಕೆ ಒಸಿ ಸಮಾಧಾನ ಮಾಡ್ಕ. ಏನಾಯ್ತು ಎತ್ತಾಯ್ತು ಎಲ್ಲ ವಿಚಾರ ಮಾಡ್ಬಿಟ್ಟು ನೋಡನಿ. ಅಷ್ಟು ಕೇಳಿಯ ನೀನು ಹಂಗೆ ಹಿಂಗೆ ಅಂತ ಕುಣಿದಾಡ್ಬಿಟ್ರೆ ಹೆಂಗೆ ಹೇಳು? ಒಸಿ ಸಮಾಧಾನ ಮಾಡ್ಕ, ಮನೆಗೋಗ್ಬಿಟ್ಟು ಎಲ್ಲ ವಿಚಾರ ಮಾಡೋಣ. ನೋಡಮಿ, ಅದು ನಮ್ಮನೆ ಒಡವೆ ಸರಿನಾ? ಅದು ನನಗೆ ಸಂದ ಗೊತ್ತು, ನಮ್ಮನೆ ಒಡವೆ ಏನು ಎತ್ತ ಅಂತ ಹೇಳ್ಬಿಟ್ಟು. ಅದು ಪಕ್ಕ ನಮ್ಮನೆ ಒಡವೆನೇನಿಯ ನನಗೆ ಗೊತ್ತು. ನಾನೇನಿಯ ಮಾಡಿಸ್ಕೊಂಬಿಟ್ಟು ಬಂದಿರೋದು. ನಿನಗೇನು ನೀನು ಎಲ್ಲ ಇತ್ಯರ್ಥ ಆದ್ಮೇಲೆ ಬಾ ಮಂತಕ್ಕೆ ಮಾತಾಡೋಣ. ಅದೆಲ್ಲ ನಂಗೆ ಗೊತ್ತಿಲ್ಲ ಕಣಕ. ಅವ್ನು ಪ್ರಕಾಶ್ ನಾನು ಉತ್ತರ ಕೊಡೋಕ್ಕಾಗಿಲ್ಲ. ನನಗಂತೂ ನನ್ನ ಒಡವೆ ನಾನು ಕೊಟ್ಬಿಡಿ. ತಿರು ಪ್ರಕಾಶ ಬಂದ್ಬಿಟ್ಟು ನೀನೇ ಕೊಟ್ಟೆ ಅವ್ರಿಗೆ ಹಂಗೆ ಹಿಂಗೆ ಅಂತ ಕೇಳಿದ್ರೆ ನಾನು ಎಲ್ಲಿಂದ ತಂದು ಕೊಡಲಿ ಹೇಳಿ? ನೀವೇನೇನಿಯ ಅದೆಲ್ಲ ನನಗೆ ಗೊತ್ತಿಲ್ಲ ಕಣಕ. ಸುಮ್ಕೇನಿಯ ತಂದು ಕೊಟ್ಬಿಡಿ ನನ್ನ ಒಡವೆಯ ನನಗೆ ಅಷ್ಟೇ. ಅಮ್ಮಿ ಬಂದ್ಮೇಲೆ ಇತ್ಯರ್ಥ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ನಮ್ಮನೆ ಒಡವೆ ಅದು, ನಮ್ಮ ಕಷ್ಟ ನಮಗೆ ಗೊತ್ತು. ಮನ್ಯಾಗೆಲ್ಲ ಕುರುಕ್ಷೇತ್ರ ಕುಂತೈತೆ. ಒಸಿ ಇರು, ಎಲ್ಲ ಇತ್ಯರ್ಥ ಆದ್ಮೇಲೆ ಏನೋ ಒಂದು ಮಾಡ್ತೀವಿ. ನಮ್ಮನೆ ಒಡವೆ ನಿನ್ನ ಕೈಗೆ ಯಾಕೆ ಬಂತು ಅಂತ ಗೊತ್ತಾಗ್ಬೇಕು ತಾನೇ? ಒಸಿ ಸಮಾಧಾನ ಮಾಡ್ಕ. ಈ ಬೋರಿ ಇದೇನೇನಿ ಆಯ್ತು. ಲೇ ಸಸೆ ನಡಿಯೇ, ಹೋಗಿ ಅವನ ಹತ್ರ ಏನೇ ಕೇಳೋಣ. ಅವ್ನು ಪ್ರಕಾಶ್ ಅಂತಾಗೆ ಹೋಗಿ ಕೇಳಿ ಮಾಡಿ ಏನೋ ಒಂದು ಇತ್ಯರ್ಥ ಮಾಡ್ಕೊಂಡ್ರೆ ಆಯ್ತು. ಅವ್ನು ಯಾಕೆ ಯಾರು ಕೊಟ್ರು ಅವ್ನ ಕೈಗೆ ಅಂತ ಗೊತ್ತಾಯ್ತದೆ ನೋಡಿ. ಮತ್ತೆ ನಿಮ್ಮ ಮಗುನ ನೀವು ಕ್ಷಮಿಸ್ಬೋದು,
ನಾನ್ ಕ್ಷಮಿಸಕ್ಕಿಲ್ಲ. ಬೆಂಡೆತ್ತದೆ ನೀಯ. ಹಾ, ನನ್ನ ಏನ್ ಅನ್ಕೋಬಿಟ್ಟಿದ್ರ ನಂಗೆ ಹೊಸಿ ನೆಟ್ಗಿಲ್ಲ ಅಂದ್ರೂ ಸೊರಗಕ್ಕಿಲ್ಲ. ಈ ಅಲ್ಲೇಟ್ರ ಅಲ್ಲೇ ಬಹುಮಾನ. ನೋಡ್ತಾರಿ ನಾನು ಹೆಂಗ್ ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಗಂಡಂಗೆ ಕೊಟ್ಟವನೆ ಅಂತ ಗೊತ್ತಾಗ್ಲಿ ಆವಾಗೈತೆ. ಫುಟ್ಬಾಲ್ ಆಡ್ತಿರೋದೇನಿ ನನ್ನ ಗಂಡನ್ನ. ನಾನು ಸುಮ್ಕಿ ಗಿಮ್ಕಿ ಎಲ್ಲ ಬಿಡಕ್ಕಿಲ್ಲ. ಏನು ಅನ್ಕೋಬಿಟ್ಟಿದ್ರ ನನ್ನ. ನೀವು ಕ್ಷಮಿಸ್ಬೋದು ಮಗ ಅಂತ ಹೇಳ್ಬಿಟ್ಟು ನಾನು ಗಿಮ್ಸ ಮಾತೇ ಇಲ್ಲ. ಪೊದ್ದಿ ಅಂದ್ರೆ ಸುಮ್ಕಿ ಅಂದ್ಕೊಬಿಟ್ಟವ್ ನನ್ನ ಗಂಡ. ಅತ್ತೆ ಮಾತಾಡಕ್ ಹೋಗ್ಬಿಡಿ. ನೀವು ಈಸಿಯನ್ನ ಮಾತಾಡ್ಬಿಡಿ, ನಾನು ಮಾತಾಡಲ್ಲ. ಆ ಪ್ರಕಾಶನ ಹತ್ರ ಹೋಗಿ ಮಾತಾಡಿದ್ಮೇಲೆ ಆಮೇಕಿಂದ ಮಾತಾಡೋಣ. ಈಗಲೇ ಸುಮ್ಮನೆ ಮಾತಿಗೆ ಮುಂಚೆ ಯಾಕೆ ಜಗಳ ಕಾಯ್ಬೇಕು? ಬರ್ರಿ ಹೋಗೋಣ. ಪದ್ದು ನಮ್ದಕ್ಕೆ ಮನೆಯಾಗೆ ಬಿರಿಯಾನಿಗೆ ಮಾಡೈತೆ. ನಿಮ್ದಕ್ಕೆ ಬಂದ್ರೆ ತಿನ್ಕೊಂಡು ಹೋಗ್ಬೋದಲ್ಲ. ಓ ಬಾನು, ಬಿರಿಯಾನಿಯ ನಂಗೂ ಯಾಕೋ ಬಾಯಾಗ ಹಂಗೆ ನೀರು ಬರ್ತಾವೆ. ಅದ್ರಾಗೂ ನೀನು ಮಾಡೋ ಬಿರಿಯಾನಿ ಅಂತೂ ಸೂಪರ್ ಅಂದರೆ ಸೂಪರ್ ಆಗಿರ್ತದೆ. ಸರಿ ಸರಿ ನಡಿ ಹೋಗ್ಬಿಟ್ಟು ಹೊಟ್ಟೆ ತುಂಬ ತಿನ್ಕೊಂಡು ಆಮೇಕಿನ ಮನೆಗೆ ಹೋಯ್ತೀನಿ. ಏ ಪದ್ದಿ, ಅಲ್ಲಲ್ಲಿ ಈಗ ತಾನೇ ನೀವು ಒಡವೆದ ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲ ಒದ್ದಾಡ್ತಾವ್ರೆ. ನನ್ನ ಇಬ್ರು ಸೊಸೆರ್ನುವೆ ಗಂಡುಗಳ ಮೇಲೆ ಅನುಮಾನ ಪಡ್ಕೊಂಡು ಕಿರ್ಚಾಡ್ಕೊಂಡು ಹೊಡೆದಾಡ್ಕೊಂಡು ಇದು ಮಾಡ್ತಾವ್ರೆ. ನೀನು ಬಿರಿಯಾನಿ ತಿನ್ನಕ್ ಹೋಯ್ತೀನಿ ಅಂತ ಹೇಳ್ತಿದ್ದೀಗಲ್ಲ ಅತ್ತೆ, ಆಗ ಅದನ್ನ ಎಲ್ಲ ಹಿಡಿಯಕ್ ಆಗಕ್ಕಿಲ್ಲ. ಏನೋ ಆಗೈತೆ, ಏನ್ ಮಾಡಕ್ಕಾಯ್ತದೆ. ಆಮೇಕಿಂದ ನಮ್ಮ ಗಂಡನ ವಿಚಾರಿಸ್ಕೊಂಡ್ರಾಯ್ತು. ಈ ಹೊಟ್ಟೆ ಕೇಳ್ದದತ್ತೆ, ಹೊಟ್ಟೆಗೆ ಏನಾದ್ರು ಗೊತ್ತಾಯ್ತದ ಏನಾಯ್ತಾಯ್ತು ಈಚೆ ಕಡೆ ಅಂತ ಹೇಳ್ಬಿಟ್ಟು. ನನ್ನ ಹೊಟ್ಟೆ ಸಿಕ್ತಿರಲ್ವಾ. ಬಿರಿಯಾನಿ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಬಾನು ಫೇಮಸ್ ಬಿರಿಯಾನಿ. ಬಾನು ಮಾಡೋ ಬಿರಿಯಾನಿ ತಿನ್ಕೊಬಿಟ್ಟು ಬರ್ತೀನಿ ಕಣತ್ತೆ. ಅವರಷ್ಟು ಟೆನ್ಷನ್ ತಗೊಳ್ಳೋ ಹುಡುಗಿ ನಾನು ಅಲ್ಲ ಕಣತ್ತೆ. ಸರಿನೇ, ಹಿಂಗ ಹೋಗ್ಬಿಟ್ಟು ಹಂಗೆ ಬರ್ತೀನಿ. ನೀವು ಹೋಗಿರ್ರಿ ಅತ್ತೆ, ಬೇಕಾದ್ರೆ ನಿಮ್ಗೂ ಒಂದು ಬಾಕ್ಸ ಪಾರ್ಸಲ್ ತಗೊಂಡ್ಬಿಟ್ಟು ಬರ್ತೀನಿ. ಬಾನು ಕುಚಿಕ್ಕು ದೋಸ್ತು, ನೀನು ಫ್ರೆಂಡ್ ಮಾಡ್ಕೊಂಡು ಬೇರೆ ಏನು ಉಪಕಾರ ಆಗೈತೋ ಉಪಕಾರ ಆಗಿಲ್ವ ನಾಕಾಣೆ. ಆದ್ರೆ ನನಗೆ ಮಾತ್ರ ಬಿರಿಯಾನಿ ಭಾಗ್ಯ ಮಾತ್ರ ಸಿಕ್ಬಿಟ್ಟೈತೆ. ಹಬ್ಬಬ್ಬಬ್ಬ ಬಿರಿಯಾನಿ ಭಾಗ್ಯ. ಸರಿ ಸರಿ ನಡಿ ಹೋಗ್ಬಿಟ್ಟು ಹೊಟ್ಟೆ ತುಂಬಾ ತಿನ್ನಣ. ಲೇ ಇನ್ನೊಂದು ಕಿತ ಏನ ಅಕ್ಕ, ನಮ್ದಕ್ಕೆ ಗಂಡಂದಕ್ಕೆ ಅನುಮಾನದಕ್ಕೆ ಪಡ್ತದೆ ಹಂಗೆ ಹಿಂಗಿಂತ ಮಂತಕ್ಕ ಕಾಲ್ ಮುರಿದಾಕ್ಬಿಡ್ತೀನಿ. ಅಯ್ಯೋ ಕೆಂಪಿದಿಕ್ಕೆ ಅಕ್ಕ, ನಿಮ್ದಕ್ಕೆ ಮಂತಕ್ಕೆ ನಾನು ಎಂದಕ್ಕೆ ಬರ್ಬೇಕು? ನಮ್ದಕ್ಕೆ ಹೊಸದಕ್ಕೆ ಫ್ರೆಂಡಕ್ಕೆ ಆಗೈತೆ ಪದ್ದು ಅಕ್ಕ. ನಮ್ದಕ್ಕೆ ಕುಚಿಕ್ಕು ದೋಸ್ತಿ ಆಗೈತೆ. ಇನ್ಮ್ಯಾಲ ಏನಿದ್ರು ನಮ್ ಪದ್ದುದು ಅಕ್ಕಂದಕ್ಕೇನೇನೆ. ನಮ್ದವ್ರದ್ದು ಫ್ರೆಂಡ್ಶಿಪ್ದಕ್ಕೆ ಟಾಪ್ದಕ್ಕೆ ಐತೆ. ನಡಿಯ ಬಾನು ನಡಿ.